ಇನ್ನು ಬಿಟಿಎಂ ಲೇಔಟ್ನಲ್ಲೂ ಕೂಡ ರಸ್ತೆಗಳು ಜಲಾವೃತವಾಗಿ ಹೋಗ್ಬಿಟ್ಟಿದೆ. ಆ ರೀತಿಯಲ್ಲಿ ಮಳೆ ಸುರಿದಿದೆ ಕೆಲವು ಭಾಗಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಧಾರಾಕಾರವಾಗಿ ಮಳೆ ಸುರಿದಿದೆ. ರಸ್ತೆಯಲ್ಲಿ ನೀರು ನಿಂತು ಕೃತಕ ಕೆರೆ ಸೃಷ್ಟಿಯಾಗಿದೆ. ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಪರದಾಡುವಂಥ ಪರಿಸ್ಥಿತಿ. ಬಿಬಿಎಂಪಿ ಬಂಡವಾಳ ಪಟ ಬಯಲಾಗಿದೆ. ನೀರು ಹರಿದೋಗಕ್ಕೆ ಜಾಗ ಬಿಟ್ಟಿಲ್ಲ ರೀ, ಅದೇ ಸಮಸ್ಯೆ ಆಗ್ತಿರೋದು. ಎಷ್ಟು ಹೇಳಿದ್ರು ಕೂಡ ಬಿಬಿಎಂಪಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಹತ್ರ ಬರ್ತಾ ಇದೆ, ಹವಾಮಾನ ಇಲಾಖೆ ಹೇಳಿದೆ ಮಳೆ ಆಗುತ್ತೆ ಅಂತೇಳಿ. ಒಂದ್ಸಲ ನೋಡಬೇಕು, ಚೆಕ್ ಮಾಡಬೇಕು ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಅಂತೇಳಿ. ಝೋನ್ಗೆಲ್ಲ ಮಾಡ್ಕೊಂಡಿದ್ದೀರಾ, ಅದಕ್ಕೆ ತಕ್ಕಂಗೆ ಸಿಬ್ಬಂದಿಗಳಿದ್ದಾರೆ. ಏನು ಮಾಡ್ತಿರೋ, ಅದೇನು ನೋಡ್ತಿರೋ, ಅಯ್ಯೋ. ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆ ಅಂತಾಗಿದೆ. ಕೃತಕ ನದಿ ಸೃಷ್ಟಿಯಾಗಿರುವಂಥದ್ದು. ಬಿಟಿಎಂ ಲೇಔಟಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕಡೆಗೆ ಹೋಗ್ತಕ್ಕಂಥ ಮಾರ್ಗ ಏನಿದೆ, ಆ ಮಾರ್ಗದ ರಸ್ತೆಯಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತದೆ. ಗಮನಿಸಬಹುದಾಗಿದೆ, ಕೇವಲ ಅರ್ಧ ಗಂಟೆ ಸುರಿದಂಥ ಮಳೆಗೆ ರಸ್ತೆ ತುಂಬೆಲ್ಲ ನೀರು ನಿಂತು ವಾಹನಗಳು ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ನೀರು ನಿಂತಿರುವಂಥ ಜಾಗದಲ್ಲೇ ಬೈಕ್ ಸವಾರರು, ಆಟೋ ಸವಾರರು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಪ್ರತಿ ಬಾರಿ ಕೂಡ ಇದೇ ಪರಿಸ್ಥಿತಿ. ಯಾಕೆಂತಂದರೆ ಫುಟ್ಪಾತ್ ಇರ್ಬೋದು, ಒಳಚರಂಡಿ ಇರ್ಬೋದು, ಅದನ್ನು ಬಿಬಿಎಂಪಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಮಾರ್ಗವನ್ನು ಮಾಡ್ತಾ ಇಲ್ಲ. ಈ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಆದರೂ ಕೂಡ ಅದನ್ನು ನಿವಾರಣೆ ಮಾಡೋಕ್ಕೆ ಆಗ್ತಾ ಇಲ್ಲ. ಬಿಬಿಎಂಪಿ ಹಲವಾರು ಘೋಷಣೆಗಳನ್ನು ಮಾಡುತ್ತೆ. ಮಳೆ ಅಂದರೆ ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ, ಜೊತೆಗೆ ನಾವು ಮಳೆಯನ್ನೇ ಎದುರಿಸಲಿಕ್ಕೆ ಸಿದ್ಧತೆ ಆಗಿದ್ದೀವಿ ಅಂತ ಹೇಳ್ತಾರೆ. ಯಾವುದನ್ನು ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ನೋಡ್ಬೋದು, ಅವರು ಸಿದ್ಧತೆ ಆಗಿದ್ದರೆ ಈ ರೀತಿಯಾಗಿ ಬೆಂಗಳೂರಿನ ರಸ್ತೆಗಳು ನೀರು ನಿಂತು ಪ್ರವಾಹ ಪರಿಸ್ಥಿತಿ ಅಥವಾ ಕೆರೆ ಅಂತಾಗುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡ್ಬೋದು, ಒಂದು ದ್ವಿಚಕ್ರ ವಾಹನ ಸವಾರರು ನಿಂತಿರುವಂಥ ರಸ್ತೆ ನೀರಿನ ಮಧ್ಯೆನೇ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಒಂದು ಸೃಷ್ಟಿ ಆಗಿರುವಂಥದ್ದು. ಒಂದೇ ಒಂದು ಮಳೆಗೆ ಇವತ್ತು ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ರಸ್ತೆಗಳೆಲ್ಲವೂ ಕೂಡ ಕೆರೆ ಅಂತಾಗಿ, ಜೊತೆಗೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಬಿಎಂಪಿ ಬರೀ ಉಡಾಫೆ ಬಿಡ್ತಾ ಇದೆ ಹೊರತು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂತಂದರೆ ಒಂದು ಅರ್ಧ ಗಂಟೆ ಸುರಿದಂಥ ಮಳೆಗೆ ಬೆಂಗಳೂರಿನ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದ್ದಾವೆ. ವಾಹನಗಳು ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮರಗಳು ಧರೆಗುರುಳ್ತಾ ಇದ್ದಾವೆ. ಮನೆಗಳಿಗೆ ನೀರು ನುಗ್ತಾ ಇದೆ. ಯಾವ ರೀತಿ ಮುಂಗಾರು ಮಳೆಗೆ ಬಿಬಿಎಂಪಿ ಸನ್ನದ್ಧರಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.